ಇನ್ನು ಬಾಗಲಕೋಟೆಯ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಜೋರಾಗ್ತಾ ಇದೆ. ಪರಿಶಿಷ್ಟ ವರ್ಗದ ಮತಗಳಿಗೆ, ಪರಿಶಿಷ್ಟ ಪಂಗಡದ ಮತಗಳಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಣ್ಣಿಟ್ಟಿದೆ. ಅದರಲ್ಲಿ ವಾಲ್ಮೀಕಿ ಸಮುದಾಯದ ಓಟು. ಎರಡೂ ಪಾರ್ಟಿಯ ನಾಯಕರು ವಾಲ್ಮೀಕಿ ಓಟನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಅವರ ಪುತ್ರ ರಾಹುಲ್ ಜಾರಕಿಹೊಳಿ ವಾಲ್ಮೀಕಿ ಮತವನ್ನು ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಬಿಜೆಪಿಯಿಂದ ಶ್ರೀರಾಮುಲು ವಾಲ್ಮೀಕಿ ಮತದಾರರು ಹೆಚ್ಚಿರುವಂಥ ವಾರ್ಡ್ಗಳಲ್ಲಿ ಮತಯಾಚನೆಯನ್ನು ಮಾಡ್ತಾ ಇರೋದು. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಮತಗಳು, ಲಿಂಗಾಯತ ಮತಗಳು ಒಟ್ಟು ಸೇರಿದರೆ, ಜೊತೆಗೆ ಬಿಜೆಪಿಯ ಹಿಂದುತ್ವದ ಮತಗಳು ಒಟ್ಟು ಸೇರಿದರೆ ಬಿಜೆಪಿ ಗೆಲ್ಲತ್ತೆ ಅನ್ನುವಂಥ ಲೆಕ್ಕಾಚಾರ. ಅದಕ್ಕಾಗಿ ಸ್ವತಃ ಶ್ರೀರಾಮುಲು ಅವರೇ ಮನೆ ಮನೆಗೆ ತೆರಳಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ನೋಡ್ತಾ ಇದ್ದೀರಿ. ಇನ್ನು ಕಾಂಗ್ರೆಸ್ ಅನ್ನ ವಾಲ್ಮೀಕಿ ಮತಗಳು ಕೈ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಮತ್ತವರ ಪುತ್ರ ರಾಹುಲ್ ಜಾರಕಿಹೊಳಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬಾಗಲಕೋಟೆಯಲ್ಲಿ ನಮ್ಮ ಚರಂತಿ ಮಟ್ಟರು ಬಹಳಷ್ಟು ಜನಪ್ರಿಯ ನಾಯಕರು. ಮುಂಚೆ ಆದಂಥ ಅವ್ರದೇ ಆದಂಥ ಹೆಜ್ಜೆ ಗುರುತುಗಳನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಹಂಗಾಗಿ ಇವತ್ತು ನಮಗೆ ವಾತಾವರಣ ನೋಡಿದಂಥ ಟೈಮಲ್ಲಿ ಭಾಳಷ್ಟು ತಿಳಿಯಾಗಿ ಕಾಣ್ತಾ ಇದೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಚರಂತಿ ಮಟ್ಟವರು 100% ಗೆಲುವಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಇವತ್ತು ಚರಂತಿ ಮಟ್ಟವರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶಾಂತನಗೌಡ ಪಾಟೀಲ್ ಅವರು, ನಮ್ಮೆಲ್ಲ ಹಿರಿಯ ನಾಯಕರು ಸೇರಿಕೊಂಡು ಮನೆ ಮನೆಗೆ ತೆರಳಿ ಇವತ್ತು ಮತಯಾಚನೆಯನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ವಿ. ಮಧ್ಯಾಹ್ನಕ್ಕೆ ಜಗದೀಶ್ ಶೆಟ್ಟರ್, ಅನೇಕ ನಾಯಕರು ನಾಳೆ ನಾಡ್ದು ಎಲ್ಲ ಕಡೆ ಕೂಡ ಬರ್ತಾರೆ. ನಾವು ಕೂಡ ಕೊನೆ ಚುನಾವಣೆ ಆಗೋ ತನಕ ಕೂಡ ಇಲ್ಲಿ ಮತ್ತು ದಾವಣಗೆರೆಯನ್ನು ನಾನು ನೋಡ್ತಿರ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.